ಕೊಡಗು ಜಿಲ್ಲೆಯಲ್ಲಿ ಕಳೆದ 5-6 ವರ್ಷಗಳಿಂದ ಇಲ್ಲಿ ಭೂಕುಸಿತ ಪ್ರವಾಹದಂತಹ ವಿಷಯ ಸಾಮಾನ್ಯ ಅನ್ನುವಂತೆ ಆಗ್ಬಿಟ್ಟಿದೆ. ಈಗಾಗಲೇ ಕುಸಿದಿರುವಂತಹ ಬೆಟ್ಟದಲ್ಲೇ ಮತ್ತೆ ಬೆಟ್ಟವನ್ನ ಕೊರೆದು ಹೋಮ್ ಸ್ಟೇ ಮಾಡೋಕೆ ಹೊರಟಿರೋದು ಮತ್ತೊಂದು ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಂತೆ ಆಗಿದೆ. ವಿರಾಜಪೇಟೆ ತಾಲೂಕಿನ ಮಗ್ಗುಲ ಗ್ರಾಮದ ಭಾಗದಲ್ಲಿ ವ್ಯಕ್ತಿಯೊಬ್ಬರು ಜೆಸಿಬಿಯನ್ನ ಬಳಸಿ ಬೃಹತ್ ಪ್ರಮಾಣದಲ್ಲಿ ಬೆಟ್ಟವನ್ನ ಕೊರೆದು ಹೋಮ್ ಸ್ಟೇ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಇತ್ತ ಮಳೆ, ಅತ್ತ ನಿವಾಸಿಗಳಿಗೆ ಭೂಕುಸಿತ ಆಗುವಂತಹ ಆತಂಕ ಹೆಚ್ಚಾಗಿರುವುದು. ಈ ಬಗ್ಗೆ ಪಬ್ಲಿಕ್ ಟಿವಿ ವರದಿ ಮಾಡುವಂತಹ ಸಂದರ್ಭದಲ್ಲೇ ಸ್ಥಳಕ್ಕೆ ವಿರಾಜಪೇಟೆ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಬೆಟ್ಟ ಕೊರೆದ ವ್ಯಕ್ತಿ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತಹ ಭರವಸೆಯನ್ನು ಸಹ ನೀಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ 2018-19ನೇ ಸಾಲಿನಲ್ಲಿ ನಡೆದಂತಹ ದುರ್ಘಟನೆ ಏನಿದೆ, ಪ್ರಕೃತಿ ವಿಕೋಪ, ಪ್ರವಾಹ ಸೃಷ್ಟಿ ಇವೆಲ್ಲವೂ ಕೂಡ ಆಗ್ತಾ ಇತ್ತು. ಆದರೂ ಕೂಡ ಕೆಲವೊಂದಷ್ಟು ವಿಜ್ಞಾನಿಗಳು ಆ ಕೊಡಗು ಜಿಲ್ಲೆಗೆ ಬಂದಂತಹ ಸಂದರ್ಭದಲ್ಲಿ ಭೂಗರ್ಭ ತಜ್ಞರು ಕೊಡಗು ಜಿಲ್ಲೆಯಲ್ಲಿ ಕೆಲವೊಂದು ಭಾಗಗಳು ಜನರಿಗೆ ವಾಸಕ್ಕೆ ಯೋಗ್ಯ ಮತ್ತು ಸುರಕ್ಷಿತ ಅಲ್ಲ ಅನ್ನೋದು ಕೂಡ ವರದಿಯನ್ನು ನೀಡಿತು. ಇಷ್ಟಾದರೂ ಕೂಡ ಕೆಲವರು ಪ್ರಕೃತಿ ಮೇಲೆ ಒಂದಷ್ಟು ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ ಅನ್ನೋದು ಕೂಡ ಮುಂದುವರಿದ ಭಾಗ ಅಂತಲೇ ಹೇಳ್ಬೋದು. ಯಾಕಂದರೆ ವಿರಾಜಪೇಟೆಯ ನಗರದ ಮಗ್ಗುಲ ಗ್ರಾಮ ಏನಿದೆ, ವಿರಾಜಪೇಟೆ ಪಟ್ಟಣ ಪಂಚಾಯತಿ ಎಂಟ್ರಿ ಆಗುವಂಥ ಜಾಗ ಏನಿದೆ, ಆ ಒಂದು ಜಾಗದಲ್ಲೇ ಇಲ್ಲೊಬ್ಬರು ಖಾಸಗಿ ವ್ಯಕ್ತಿಯೊಬ್ಬರು ಹೋಮ್ ಸ್ಟೇ ಮಾಡಲಿಕ್ಕೆ ಬೃಹತ್ ಬೆಟ್ಟವನ್ನೇ ಕೊರೆದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಪಬ್ಲಿಕ್ ಟಿವಿ ಕೂಡ ಗೋಚರಿಸ್ತಾ ಇದೆ. ನಾವು ಪಬ್ಲಿಕ್ ಟಿವಿಯವರು ಈ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ JCB ಕೂಡ ವರ್ಕ್ ಮಾಡ್ತಿತ್ತು. ಅದು ಆ ಕ್ಯಾಮ್ರಾ ಕಂಡೊಡನೆ ಮುಂದೆನೂ ಕೂಡ ಹೋಯಿತು. ಆದರೆ ನಾವು ಹೇಳುವಂಥದ್ದು ಪ್ರಕೃತಿ ಮೇಲೆ ಇದೇ ರೀತಿ ನಿರಂತರವಾಗಿ ದೌರ್ಜನ್ಯವನ್ನು ಎಸಗ್ತಾ ಇದ್ದರೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸುಮಾರು ಹಲವಾರು ಮನೆಗಳಿಗೆ ತೊಂದರೆ ಕೂಡ ಆಗುತ್ತೆ. ಯಾಕಂದರೆ ಯಥೇಚ್ಛವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಒಂದು ರೀತಿ ಸಮಸ್ಯೆಗಳು ಎದುರಿಸುವಂಥದ್ದು ಸ್ಥಳೀಯ ನಿವಾಸಿಗಳು. ಯಾಕಂದರೆ ಅವರಿಗೆ ಪ್ರತಿ ವರ್ಷವೂ ಕೂಡ ಇಲಾಖೆಯಿಂದ ನೋಟಿಸನ್ನು ಕೊಡುವಂಥದ್ದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಹೊರತು ಯಾವುದೇ ರೀತಿಯಾದಂತಹ ಬದಲಿ ವ್ಯವಸ್ಥೆಯನ್ನು ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾ ಇಲ್ಲ. ಅವರಿಗೆ ಪ್ರತಿ ಮಳೆಗಾಲ ಸಂದರ್ಭದಲ್ಲಿ ಒಂದು ರೀತಿ ಭಯದ ವಾತಾವರಣದಲ್ಲಿ ಇರ್ತಾರೆ. ಯಾವಾಗ ಪಬ್ಲಿಕ್ ಟಿವಿ ಈ ಒಂದು ಸ್ಥಳಕ್ಕೆ ಬಂತು, ಇದಕ್ಕೆ ಖುದ್ದಾಗಿ ವಿರಾಜಪೇಟೆಯ ತಹಶೀಲ್ದಾರ್ ಅವರು ಕೂಡ ಬರ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಯಾಕಂದರೆ ಪಬ್ಲಿಕ್ ಟಿವಿ ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಅವ್ರಿಗೂ ಹೇಳಿತ್ತು, ಈ ಪ್ರಕೃತಿ ಮೇಲೆ ಇಷ್ಟೊಂದು ದೌರ್ಜನ್ಯವನ್ನು ಇಲ್ಲಿ ಇರ್ತಕ್ಕಂಥ ಖಾಸಗಿ ವ್ಯಕ್ತಿಯೊಬ್ಬರು ಮಾಡ್ತಾ ಇದ್ದಾರೆ, ಸ್ಥಳಕ್ಕೆ ಬಂದು ಖುದ್ದು ಪರಿಶೀಲನೆಯನ್ನು ಮಾಡಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಕೂಡ ಇಲ್ಲಿರ್ತಕ್ಕಂಥ ತಹಶೀಲ್ದಾರ್ ಅವರು ವಿಸಿಟನ್ನು ಮಾಡ್ತಾ ಇದ್ದಾರೆ. ನೋಡಿ ಯಾವ ಕಷ್ಟದ ಒಂದು ಇದರಲ್ಲಿ ಬರ್ತಾ ಇದ್ದಾರೆ ಅಂದರೆ, ಇಲ್ಲಿ ಮಳೆ ಕೂಡ ಬಂದಿದೆ, ಕಾಲು ಕೂಡ ಹೂಣು ಹೋಗುವಂತಹ ಪರಿಸ್ಥಿತಿ. ಆದರೂ ಕೂಡ ಸ್ಥಳ ಪರಿಶೀಲನೆಯನ್ನು ನಾನು ಖುದ್ದಾಗಿ ಮಾಡೇ ಮಾಡ್ತೀನಿ ಅಂತ ಪಬ್ಲಿಕ್ ಟಿವಿಗೂ ಕೂಡ ಮಾಹಿತಿಯನ್ನು ನೀಡಿದ್ರು. ಅದರಂತೆ ಇದೀಗ ಆ ಬೆಟ್ಟವನ್ನು ಏರಿ ಅವರೇ ಖುದ್ದು ಈ ಸ್ಥಳಕ್ಕೆ ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವು ದೃಶ್ಯದಲ್ಲಿ ನೋಡ್ಬೋದು. ಯಾಕಂದರೆ 2018-19ನಲ್ಲಿ ನಡೆದಂತಹ ದುರ್ಘಟನೆ ಇದೆ ಅಲ್ಲ, ಆ ದುರ್ಘಟನೆಯನ್ನು ಇವತ್ತಿಗೂ ಕೂಡ ಜನರು ಮರ್ತಿಲ್ಲ. ಇವಾಗಲೂ ಕೂಡ ಕೆಲವೊಂದು ಭಾಗದಲ್ಲಿ ಇನ್ನೂ ಕೂಡ ಚೇತರಿಕೆ ಕೂಡ ಕಾಣಲಿಲ್ಲ. ಒಂದು ರೀತಿ ಇವತ್ತಿಗೂ ಭಯದ ವಾತಾವರಣದಲ್ಲಿ ನಿರ್ಮಾಣವಾಗ್ತಾರೆ. ಅದರಲ್ಲೂ ಕೂಡ ಕಳೆದ 2-3 ದಿನಗಳಿಂದ ಸುರಿತಿರುವಂತಹ ಸಣ್ಣ ಮಳೆ ಆದರೂ ಕೂಡ ಇಲ್ಲಿರ್ತಕ್ಕಂಥ ಜನರು ಒಂದು ರೀತಿ ಸಣ್ಣ ಅಲ್ಪ ಪ್ರಮಾಣದಲ್ಲಿ ಮಳೆ ಬಂದರೂ ಏನು ಸಮಸ್ಯೆ ಆಗುತ್ತೆ ಅನ್ನೋದು ಕೂಡ ಭಯದ ವಾತಾವರಣದಲ್ಲಿ ಇರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಈಗ ತಹಶೀಲ್ದಾರ್ ಅವರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಬಂದು ಈಗ ಯಾವ ರೀತಿ ಬೆಟ್ಟವನ್ನು ಕೊರೆದಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ವೀಕ್ಷಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು. ಅಂದರೆ ಬೃಹತ್ ಬೆಟ್ಟವನ್ನೇ ಕೊರೆದಿರ್ತಕ್ಕಂಥದ್ದು. ಮುಂಬರುವ ಮಳೆ ಅತ್ಯಂತ ಹೆಚ್ಚಾದರೆ ಒಂದು ರೀತಿ ಸಮಸ್ಯೆ ಈ ಕೆಳಗೆ ವಾಸ ಮಾಡುವಂತಹ ಗುಡ್ಡಗಾಡು ನಿವಾಸಿಗಳು ಕೆಳಭಾಗದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸಮಸ್ಯೆ ತಲೆದೂರುತ್ತೆ. ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅನ್ನೋದು ಕೂಡ ಗೊತ್ತಿಲ್ಲ. ಅವನ್ನೇ ಕೇಳೋಣ. ಸರ್, ಪಬ್ಲಿಕ್ ಟಿವಿ ಒಂದು ಕರೆಗೆ ಬಂದಿದ್ದೀರಿ, ತಮಗೆ ಅಭಿನಂದನೆಗಳು. ಈ ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದೀರಿ, ಏನು ಅನಿಸುತ್ತೆ ಸರ್ ಈ ಬೆಟ್ಟ ಪ್ರದೇಶವನ್ನು ನೋಡಿದಾಗ? ಯಾವುದೋ ಒಂದು ಹೋಮ್ ಸ್ಟೇ ಮಾಡಲಿಕ್ಕೆ ಯಾವುದೋ ಖಾಸಗಿ ವ್ಯಕ್ತಿಯವರು ಈ ರೀತಿ ಬೆಟ್ಟ ಕೊಡ್ತಿದ್ದಾರೆ ಅನ್ನೋದು ಇಲ್ಲಿ ಇರ್ತಕ್ಕಂಥ ಜನರ ಮಾಹಿತಿಯಾಗಿರ್ತಕ್ಕಂಥದ್ದು. ನೀವೇನು ಹೇಳ್ತೀರಿ? ಇಲ್ಲಿ ನಾವು ಯಾರು ಪರ್ಮಿಷನ್ ಕೊಟ್ಟಿಲ್ಲ, ಮುನ್ಸಿಪಾಲ್ಟಿಯವರು ಏನು ಮಾಡಿದಾರೋ ಗೊತ್ತಿಲ್ಲ, ಕೇಳೋಣ. ಏನು ಅನಿಸುತ್ತೆ ಸರ್ ಈ ಪ್ರೆಸೆಂಟ್ ಪರಿಸ್ಥಿತಿ ವಾಸ್ತವ ನೋಡಿದ್ರೆ? ಆ್ಯಕ್ಚುಲಿ ಬೆಟ್ಟವನ್ನು ಕೊರೆಯಬಾರ್ದಾಗಿತ್ತು. ಇದನ್ನು ಕೊರಿಬೇಕಾದ್ರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕಾಗಿತ್ತು. ಆದರೆ ನಿಮ್ಮಲ್ಲಿ